ಲಾರ್ಡ್ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಹಲ್ಲೆಲೂಯಾ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಆಲೋಚನೆಗಳು, ವಾಗ್ದಾನಗಳು ನೆರವೇರ್ತಾ ಇಲ್ಲ ಅಂತ ದುಃಖದಲ್ಲಿದ್ದೀರಾ? ಎಷ್ಟೋ ಪ್ರಾಮಿಸ್ಗಳು ದೇವರು ಹಲ್ಲೆಲೂಯಾ ನನಗೆ ಮಾಡಿದ್ರು, ಯಾತಕಪ್ಪ ಇನ್ನವರೆಗೂ ನನ್ನ ಹಲ್ಲೆಲೂಯಾ ಜೀವಿತದಲ್ಲಿ ವಾಗ್ದಾನಗಳು ನೆರವೇರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ. ಹಲ್ಲೆಲೂಯಾ. ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯಾ. ಆಮೀನ್. ದೇವರು ನಿಮಗೆ ವಾಗ್ದಾನ ಕೊಟ್ಟಿರುವುದಾದರೆ ಆ ವಾಗ್ದಾನಗಳನ್ನು ದೇವರು ನೆರವೇರಿಸಲು ಸರ್ವಶಕ್ತನು. ಮೊದಲು ದೇವರು ವಾಗ್ದಾನ ಕೊಟ್ಟಿರುವುದು ಅಬ್ರಾಹಮನು ಹಲ್ಲೆಲೂಯಾ ಎಷ್ಟು ವರ್ಷ ಕಾದನು? ಪ್ರೈಸ್ ದಿ ಲಾರ್ಡ್. 25 ವರ್ಷ ಅಬ್ರಾಹಮನು ತನ್ನ ಸಂತತಿಗೋಸ್ಕರ ಕಾದನು. ಆಮೇಲೆ ನೆಕ್ಸ್ಟ್ ಹಲ್ಲೆಲೂಯಾ ಪ್ರಾಮಿಸ್ ದೇವರಿಗೆ ಯಾರು ಕೊಟ್ಟರು? ಯಾಕೋಬನಿಗೆ. ಹಲ್ಲೆಲೂಯಾ. ಯಾಕೋಬನಿಗೆ ದೇವರು ಹಲ್ಲೆಲೂಯಾ ವಾಗ್ದಾನ ಕೊಟ್ಟಾಗ ಆತನು ಹಲ್ಲೆಲೂಯಾ 14 ವರ್ಷ ಪ್ರೈಸ್ ದಿ ಲಾರ್ಡ್ ಒಂದರ ಹಿಂದೆ ಒಂದು ಹಲ್ಲೆಲೂಯಾ ಪ್ರತಿಕೂಲಗಳನ್ನು ಆತನು ಅನುಭವಿಸಿದನು. ಹಲ್ಲೆಲೂಯಾ. ಅದರ ನಂತರ ಆತನ 12 ಗೋತ್ರಗಳ ಮುಖಾಂತರ ತನ್ನ ಹಲ್ಲೆಲೂಯಾ ಸ್ವಂತ ಊರಿಗೆ ಹೋಗುವುದಕ್ಕಾಗಿ ಆತನು ರೆಡಿಯಾದನು. ಹಲ್ಲೆಲೂಯಾ. ಯೋಸೇಫನ ಚರಿತ್ರೆ ನಾವು ನೋಡೋಣವೇ. ಯೋಸೇಫನಿಗೆ ಕೊಟ್ಟಂಥ ವಾಗ್ದಾನಗಳು ಹಲ್ಲೆಲೂಯಾ 13 ವರ್ಷ ಆತನು ಕಾದನು. ಆದರೆ ಹಲ್ಲೆಲೂಯಾ ಯೋಸೇಫನು ಸೋತು ಹೋಗಲಿಲ್ಲ. ಇವತ್ತು ನೀನು ನಿನ್ನ ವಾಗ್ದಾನ ನೆರವೇರ್ತಾ ಇಲ್ಲ, ನನ್ನ ಡ್ರೀಮ್ಸಲ್ಲಿ ಹಲ್ಲೆಲೂಯಾ ಸಕ್ಸಸ್ ಆಗ್ತಾ ಇಲ್ಲ, ನನ್ನ ಎಜುಕೇಷನಲ್ಲಿ ನಾನು ಯಾವುದರಲ್ಲಿಯೂ ಆಸಕ್ತಿ ತೋರ್ಸೋಕ್ಕಾಗ್ತಾ ಇಲ್ಲ, ಯಾಕೆ ಹಿಂಗೆ ಅಂತ ಹೇಳ್ತಾ ಇದೆಯಾ? ನಿನ್ನ ವಾಗ್ದಾನವನ್ನು ಹಿಡಿದು ದಿನನಿತ್ಯ ಪ್ರಾರ್ಥನೆ ಮಾಡುವಂತನಾಗು. ವಾಗ್ದಾನ ಮಾಡುವ ಆತನು ನಂಬಿಗಸ್ತನಾದರೆ ನೀನು ಸಹ ಆತನಲ್ಲಿ ನಂಬಿಗಸ್ತನ ಉಳ್ಳವನಾಗಿರಬೇಕು. ವಾಗ್ದಾನ ಕೇಳಿ ಮೌನವಾಗಿ ಕುಳಿತುಕೊಳ್ಳುವುದಲ್ಲ, ವಾಗ್ದಾನ ಹೊಂದಿಕೊಂಡು ಪ್ರಾರ್ಥನೆ ಮಾಡುವವನಾಗಬೇಕು. ಕೊಡು ದೇವರೇ, ಮಾಡು ದೇವರೇ, ವಾಗ್ದಾನ ಕೊಟ್ಟಿದೆಯಾ, ನೆರವೇರಿಸು ದೇವರೇ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನನ್ನ ತಂದೆಯ ಹತ್ತಿರ ನನ್ನ ನಾಮದಲ್ಲಿ ನೀವೇನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನು ತಂದೆಯಾದ ದೇವರು ಕೊಡುತ್ತಾರಂತ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ನೀವು ಬೇಡ್ಕೊಂಡಿದ್ದೀರಾ? ಇಂದುವರೆಗೂ ಬೇಡ್ಕೊಂಡಿಲ್ಲ ಅಂದರೆ ಇವತ್ತಿನಿಂದ ಪ್ರಾರ್ಥನೆ ಪ್ರಾರಂಭಿಸಿರಿ. ಹಲ್ಲೆಲೂಯಾ. ವಾಗ್ದಾನಗಳನ್ನು ಹೊಂದಿಕೊಳ್ಳಿರಿ. ದೇವರ ರಾಜ್ಯವನ್ನು ಕಟ್ಟೋಣ. ವಾಗ್ದಾನ ಕೊಟ್ಟ ಆತನು ನೆರವೇರಿಸುವ ದೇವರಾಗಿದ್ದಾರೆ ಎಂದು ಹೇಳಿಕೊಳ್ಳುತ್ತಾ ನಾನು ಈ ಚಿಕ್ಕ ಹಲ್ಲೆಲೂಯಾ ಮೆಸೇಜನ್ನು ನಿಲ್ಲಿಸುತ್ತೇನೆ.